ಧರ್ಮಸ್ಥಳದ ಬಗ್ಲೆಗುಡ್ಡಿಯಲ್ಲಿ ನಡೆದಂತ ಉತ್ಖನನದ ವೇಳೆ 3 ಅಸ್ಥಿಪಂಜರಗಳು ಪತ್ತೆಯಾಗಿತ್ತು. 3 ಅಸ್ಥಿಪಂಜರಗಳ ಗುರುತು ಡಿಎನ್ಎ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. 3 ಕುಟುಂಬಸ್ಥರಿಂದ ಸಂಗ್ರಹಿಸಿದ್ದ ಡಿಎನ್ಎ ಮಾದರಿಗಳನ್ನು ಅಸ್ಥಿಪಂಜರಗಳ ಡಿಎನ್ಎ ಜೊತೆ ಹೋಲಿಕೆ ಮಾಡಲಾಗಿತ್ತು. ಈ ಪರೀಕ್ಷೆಯಲ್ಲಿ 3 ಅಸ್ಥಿಪಂಜರಗಳ ಡಿಎನ್ಎ ಕುಟುಂಬಸ್ಥರ ಮಾದರಿಗಳೊಂದಿಗೆ ಹೊಂದಾಣಿಕೆಯಾಗಿದೆ ಅನ್ನೋ ಅಂಶ ಈಗ ತಿಳಿದು ಬರ್ತಾ ಇದೆ. ನೋಡಿ, ಧರ್ಮಸ್ಥಳದ ನೇತ್ರಾವತಿಯ ತಟದ ಸುತ್ತಮುತ್ತಲಿನ ಬಗ್ಲೆಗುಡ್ಡೆ ಎನ್ನುವಂಥ ಪ್ರದೇಶ ಏನಿದೆಯಲ್ಲ, ದಟ್ಟ ಅರಣ್ಯದ ಭಾಗದಲ್ಲಿ ಈ ಹಿಂದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಂತ ಬರ್ತಾನೆ, 100 ಶವಗಳನ್ನ ಹೂತು ಹಾಕಿದ್ದೀನಿ, ಹೆಣ್ಮಕ್ಕಳೇ ಜಾಸ್ತಿ ಇದ್ರು ಅನ್ನೋದಾಗಿ ಆತ ಅನೇಕ ಅಂಶಗಳನ್ನ ಬಿಚ್ಚಿಟ್ಟಿದ್ದ. SIT ರಚನೆಯಾಗಿತ್ತು. ಆ ಭಾಗದಲ್ಲಿ ನಿರಂತರವಾಗಿ ಜಿಲ್ಲಾಡಳಿತದ ನೇತೃತ್ವದಲ್ಲಿ SITಯ ಮುಂಭಾಗದಲ್ಲೇ ತನಿಖೆಯಾಗಿತ್ತು. ಆಗ ಒಂದಿಷ್ಟು ಅಸ್ಥಿಪಂಜರಗಳು ಉತ್ಖನನಕಾರಿಯಾಗುವ ಸಂದರ್ಭದಲ್ಲಿ ಸಿಕ್ಕಿತ್ತು. ಸದ್ಯ 3 ಅಸ್ಥಿಪಂಜರಗಳು ಏನು ಸಿಕ್ಕಿದೆ ಅದರ DNA ಟೆಸ್ಟ್ ಮಾಡಲಾಗಿತ್ತು. ಕುಟುಂಬದರ ಜೊತೆಯಲ್ಲಿ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ದೃಢಪಟ್ಟಿದೆ. ಈ ಅಸ್ಥಿಪಂಜರಗಳು ಅಯ್ಯಪ್ಪ, ಆದಿಶೇಷ, ಕೃಷ್ಣಪ್ಪ ಅವರ ಅಸ್ಥಿಪಂಜರ ಅನ್ನೋದು ಗೊತ್ತಾಗುತ್ತೆ. ಸ್ವಲ್ಪ ನಾವು ಡೀಟೇಲ್ ಆಗಿ ನೋಡೋದಾದ್ರೆ, ಹಾಗಾದ್ರೆ ಯಾರು ಇವ್ರ ಹಿನ್ನೆಲೆ ಏನು ಅನ್ನೋದಾದ್ರೆ, ಕೊಡಗು ಜಿಲ್ಲೆಯ UB ಅಯ್ಯಪ್ಪ ಅಂತ 70 ವಯಸ್ಸು. ಇವರು 2017 ಜೂನ್ 25 ಮೈಸೂರಿನ ಆಸ್ಪತ್ರೆಗೆ ಚಿಕಿತ್ಸೆಗಂತ ತೆರಳಿದ್ರು. ಬಳಿಕ ಮನೆಗೆ ವಾಪಸ್ ಆಗಿರಲಿಲ್ಲ. ಈ ಸಂಬಂಧ ಕುಟ್ಟಾವೃತ್ತದ ಶ್ರೀಮಂಗಳ ಪೊಲೀಸ್ ಠಾಣೆಯಲ್ಲಿ ಇವರು ನಾಪತ್ತೆಯಾಗಿದ್ರು ಅನ್ನೋ ಕೇಸ್ ಕೂಡ ಇತ್ತು. ಇನ್ನೊಬ್ರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆದಿಶೇಷ ನಾರಾಯಣ ಅಂತ ವಯಸ್ಸು 27. ಇವರು ಬೆಂಗಳೂರಿನ ಬಾರ್ನಲ್ಲಿ ಕೆಲಸ ಮಾಡ್ತಿದ್ರು. 2013 ಅಕ್ಟೋಬರ್ 2 ಮನೆಗೆ ವಾಪಸ್ ಬಂದು ಮೊಬೈಲ್ ಇಟ್ಟು ಬಳಿಕ ನಾಪತ್ತೆಯಾಗಿರ್ತಾರೆ. ಈ ಹಿಂದೆ ಪದೇ ಪದೇ ಮನೆ ಬಿಟ್ಟು ಹೋಗ್ತಾ ಇದ್ದ ಕಾರಣ ಅವರು ವಾಪಸ್ ಬರ್ತಾರೆ ಅಂತ ಕುಟುಂಬ ನಂಬ್ಕೊಂಡಿತ್ತಂತೆ. ಹಾಗಾಗಿ ನಾಪತ್ತೆ ಪ್ರಕರಣವನ್ನ ಇವರು ದಾಖಲಿಸಿರಲಿಲ್ಲ. ಇನ್ನು 3ನೇ ವ್ಯಕ್ತಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮೀಸಗಾಣಹಳ್ಳಿ ಗ್ರಾಮದ ಕೃಷ್ಣಪ್ಪ ಅಂತ ವಯಸ್ಸು 85. ಇವರು ವಯಸ್ಸಿನ ಕಾರಣದಿಂದ ಮನೆಯಲ್ಲೇ ಇರ್ತಾ ಇದ್ರು. ಆದರೆ 2024 ಅಕ್ಟೋಬರ್ 22 ಏಕಾಏಕಿ ಮನೆಯಿಂದ ಹೊರ ಹೋದಂತ ಈ ವ್ಯಕ್ತಿ ವಾಪಸ್ ಬಂದಿರಲಿಲ್ಲ. ಈಗ ಕುಟುಂಬಸ್ಥರು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣವನ್ನ ದಾಖಲಿಸಿದ್ರು. ಸದ್ಯ ಈ DNA ಮ್ಯಾಚ್ ಆಗ್ತಿದೆ. ಒಂದಿಷ್ಟು ಅನುಮಾನಕ್ಕೆ ಇದು ಕಾರಣ ಆಗ್ತಿರೋದು. ಯಾಕೆ ಇಲ್ಲಿಗೆ ಬಂದ್ರು ಧರ್ಮಸ್ಥಳಕ್ಕೆ? ಮಿಸ್ಸಿಂಗ್ ಇರೋರೇ 3 ಕೇಸು. ಯಾಕೆ ಬಂದಿದ್ರು? ಒಂದಿಷ್ಟು ID ಕಾರ್ಡ್ಗಳು ಕೂಡ ಸಂದರ್ಭದಲ್ಲಿ ಪತ್ತೆಯಾಗಿತ್ತು. ಉತ್ಖನನ ಕಾರ್ಯದ ಹಿಂದೆ ಸಾಕಷ್ಟು ಪರ ವಿರೋಧ ಚರ್ಚೆಗಳಿದೆ. ಸರಿಯಾಗಿ ನಡೆದಿದೆಯಾ ಇಲ್ವಾ ಅಂತ. ಒಟ್ಟಲ್ಲಿ ಕೋರ್ಟ್ ಅಂಗಳದಲ್ಲಿದೆ ಪ್ರಕರಣ. ಹಾಗಾಗಿ ಯಾವ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ನೋಡಬೇಕು. ಜೊತೆಯಲ್ಲಿ ಈ ಹೋರಾಟದಲ್ಲಿ ಚಿನ್ನಯ್ಯನ ಜೊತೆಯಲ್ಲಿ ಅಥವಾ ಈ ಉತ್ಖನನ ಕಾರ್ಯಕ್ಕೆ ಸಂಬಂಧಪಟ್ಟಂತೆಯೇ ಗಿರೀಶ್ ಮಟ್ಟಣ್ಣವರು ಇರ್ಬೋದು, ನಂತರದಲ್ಲಿ ಅನೇಕ ಹೋರಾಟಗಾರರು ಗುರುತಿಸ್ಕೊಂಡಿದ್ರು. ಹಾಗಾಗಿ ಕಾನೂನು ಹೋರಾಟ ಮುಂದುವರಿಯುತ್ತೆ ಅನ್ನೋ ಭರವಸೆ ಮಾತುಗಳನ್ನೇ ಈ ಹೋರಾಟಗಾರರು ಮಾಡ್ತಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.